ಇವನಿಗೆ ಹಂದಿಯಿಂದ ಸಾವಿದೆ. ಆದರೆ ಪರಮ ದೊಡ್ಡ ವಿದ್ವಾಂಸ, ಎರಡನೇ ಚಂದ್ರಗುಪ್ತನ ಕಾಲದಲ್ಲಿದ್ದವನು, ಕಾಳಿದಾಸನ ಕಂಟೆಂಪೋರರಿ, ಕಾಳಿದಾಸನ ಸಮಕಾಲೀನ. ರಾಜ ಹೇಳಿದ, ಮಿಹಿ ನಿನ್ನ ಮಗ ಹೊರಗಡೆ ಓಡಾಡಿರ್ತಾನೆ, ಹಂದಿ ಸಾಯಿಸೋದು, ಅರಮನೆ ತಂದು ಬಿಟ್ಬಿಡೋನು. ಯಾವ ಹಂದಿ ಬಂದು ಸಾಯಿಸುತ್ತೆ ನೋಡಿ. ಸರಿ, ಅರಮನೆ ತಂದು ಬಿಟ್ಟ. ರಾಜಕುಮಾರ ಇದೇ ವಯಸ್ಸಿನವರು, ರಾಜಕುಮಾರ ಜೊತೆ ಆಡ್ತಾ ಇದ್ದಾರೆ. ಒಂದು ದಿನ 4-5 ವರ್ಷದ ಮಗು ಏನೋ ಇರಬೇಕು, ಆಡ್ತಾ ಆಡ್ತಾ ಚೆಂಡಾಟ ಅದು ಹೋಗಿ ಒಂದು ಕಂಚಿನ ಪ್ರತಿಮೆ ಇತ್ತು. ಆ ಕಂಚಿನ ಪ್ರತಿಮೆಯ ತಳಭಾಗದಲ್ಲಿ ಒಂದು ಸಿಕ್ಕಾಕೊಂಡಿತ್ತು. ಆ ಕಂಚಿನ ಪ್ರತಿಮೆಯನ್ನು ವಿಶೇಷವಾಗಿ ಮಾಡಿ ವಿಶೇಷವಾದ ರೀತಿಯಲ್ಲಿ ಇಟ್ಟಿದ್ರು. ಅದನ್ನು ಯಾವ ಆಧಾರವೂ ಇಲ್ಲದೆ ವಿಚಿತ್ರವಾದ ರೀತಿ. ಆಗಿನ ಕಾಲದ ಸೈಂಟಿಸ್ಟ್ಗಳು ಅವರೆಲ್ಲ, ಮಿಹಿರ್ನೇ ಸೈಂಟಿಸ್ಟ್, ದೊಡ್ಡ ಆಸ್ಟ್ರಾನಮಿಸ್ಟ್, ಒಂದು ರೀತಿಯಲ್ಲಿ ಇಟ್ಟಿದ್ರು. ಈ ಮಿಹಿರನ ಮಗ ಹಂದಿಯಿಂದ ಸಾವಿತ್ತು ಅಂತ ಮಿಹಿರ್ ತನ್ನ ಮಗನ ಬಗ್ಗೆ ಹೇಳಿದ್ನಲ್ಲ, ಅವನ ಆ ಚೆಂಡು ತಗೊಳ್ಳೋ ಕಾಲಕ್ಕೆ ಏನ್ ನಡೀತೋ ಏನೋ, ಆ ಕಂಚಿನ ಪ್ರತಿಮೆ ಅವನ ಮೇಲೆ ಬಿತ್ತು, ಅವನ ಸತ್ವ. ಮಿಹಿರನ ಮಗ ಸಾಯುವಂತ ಸತ್ತ. ಆ ಕಂಚಿನ ಪ್ರತಿಮೆ ಯಾರದ್ದು? ಹಂದಿಯದ್ದು. ಕೊನೆಗೆ ಹಂದಿಯಿಂದಲೇ ಸಾವಾಯಿತು. ತಪ್ಪಿಸೋದಕ್ಕಾಯ್ತಾ? ಅದು ಒಂದು ಮಾತು, ತಪ್ಪಿಸೋದಕ್ಕಾಯ್ತಾ ಅನ್ನೋದು ಒಂದು. ಎಷ್ಟು ಕರಾರುವಾಕ್ಕಾಗಿ ಹೇಳಿದ್ದಾನೆ, ನನ್ನ ಮಗನಿಗೆ ಹಂದಿಯಿಂದ ಸಾವಿದೆ. ಇಂಥ ವಿಜ್ಞಾನಿಗಳನ್ನ ಹೇರಳವಾಗಿ ತುಂಬಿ ತುಡುಕಾಡ್ತಾ ಇದ್ದಂತಹ ಕಾಲ ಇತ್ತು. ಆದರೆ ಪರಕೀಯರು ಆಕ್ರಮಣ ಮಾಡಿದ ಮೇಲೆ ಅದು ಯಾವ ಪುಸ್ತಕಗಳನ್ನು ಸುಟ್ಟು ಹಾಕಿದರು, ಯಾವ ಲೈಬ್ರರಿಗಳನ್ನೇ ಸುಟ್ಟು ಹಾಕಿದರು, ಯಾವ ವಿಶ್ವವಿದ್ಯಾಲಯಗಳಿಗೆ ಬೆಂಕಿ ಹಚ್ಚಿದರು, ಭಾರತದ ವೈಭವವನ್ನು ಕುರಿತು ಹೇಳುವ ಯಾವ